ವೆಲ್ಕಮ್ ಟು ಡೇ 9. ಇಲ್ಲಿವರೆಗೂ ನೀವು ಬಂದಿದ್ದೀರಾ ಅಂದರೆ ನಿಮ್ಮ ಮೈಂಡ್ ಸೆಟ್ ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳಿ ಅರ್ಥ. ದಯವಿಟ್ಟು ಕಂಟಿನ್ಯೂ ಮಾಡಿ, 30 ಡೇಸ್ ಕಂಪ್ಲೀಟಾಗಿ ಫಾಲೋ ಮಾಡಿ. ನಿಮ್ಮ ಬಾಡಿಲಿ ಆಗುವಂತಹ ಚೇಂಜಸ್ನ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನಿಮ್ಮ ಫೋಟೋಸ್ ಕಳಿಸೋದಕ್ಕಾದರೆ ಕಳಿಸ್ಬೋದು, ಅಥವಾ ನಿಮ್ಮ ವೆಯ್ಟ್ ಲಾಸ್ ಫೋಟೋಸ್, ವೇ ಮಾಡಿರ್ತೀರಲ್ಲ ಡಯಟ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಮತ್ತು ಡಯಟ್ ಆದ ನಂತರ 30 ಡೇಸ್ ಆದಮೇಲೆ ಅದನ್ನು ಟ್ಯಾಗ್ ಮಾಡಿ. ಎನಿಥಿಂಗ್ ಇಸ್ ಫೈನ್. ಇವತ್ತು ಡೇ 9 ನಾನು ಏನೇನು ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂತಹ ಡ್ರಿಂಕ್ಸ್ ಇದು ಪೌಡರು ಪ್ರಿಪೇರ್ಡು. ಇದರಲ್ಲಿ ಏನಿಲ್ಲ, ಜಸ್ಟ್ ಕ್ಯಾರೆಟ್, ಬೀಟ್ರೂಟ್ ಮತ್ತು ಆಮ್ಲ, ಬೆಟ್ಟದ ನೆಲ್ಲಿಕಾಯಿ ಅದರದ್ದು ಪುಡಿ, ಇವು ಮೂರನ್ನು ತೊಗೊಂಡು ಬಂದು ಫ್ರೆಶ್ಶಾಗಿ ಅದನ್ನು ಕ್ಲೀನಾಗಿ ತೊಳೆದು ಒರೆಸಿ ತುರಿದ್ಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ಪೌಡರ್ ಮಾಡ್ಕೊಂಡಿರೋದು ಅಷ್ಟೇ, ಬೇರೆ ಏನೂ ಇಲ್ಲ. ಇದನ್ನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತೀವಿ. ಇದಾದ ನಂತರ ನಾನು ಯಾವುದೇ ರೀತಿಯಾದಂತಹ ಎಕ್ಸಸೈಸ್ ಮಾಡಿಲ್ಲ. ಇಟ್ಸ್ ಬಿಕಾಸ್ ನಾನು ಶಾಪಿಂಗ್ ಹೋಗೋದು ಪ್ಲ್ಯಾನ್ ಇತ್ತು. ಸೊ ಶಾಪಿಂಗ್ ಹೋದರೆ ಅಲ್ಲೇ ಓಡಾಡೋದು ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವುದೇ ಎಕ್ಸಸೈಸ್ ಅಥವಾ ವಾಕಿಂಗ್ ಏನೂ ಮಾಡಲಿಲ್ಲ. ಜಸ್ಟ್ ಈ ಡ್ರಿಂಕ್ನ ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ ಬಂದು ನಾನು ವೆಜಿಟೇಬಲ್ ಪುಲಾವ್ ಮಾಡಿದ್ದೆ. ವೆಜಿಟೇಬಲ್ ಪುಲಾವ್ ನಾನು ನಿಮಗೆ ಮೆಜರ್ಮೆಂಟ್ ಇದಕ್ಕೂ ಮುಂಚೆನೇ ತಿಳಿಸಿದ್ದೀನಿ ಫಸ್ಟ್ ವಿಡಿಯೋನಲ್ಲೇ. 1 ಕಪ್ ಮೀಡಿಯಮ್ ಕಪ್ ಪುಲಾವ್, ಆದರೆ ಕರ್ಡ್ ಮತ್ತು ವೆಜಿಟೇಬಲ್ಸ್ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ತೀನಿ. ಅದಾದ ನಂತರ ನಾನು ಶಾಪಿಂಗ್ ಹೋಗಿದ್ದೆ. ನಾವೇನಾದರೂ ಸ್ಟಾರ್ಟ್ ಮಾಡಿರ್ತೀವಿ ಡಯಟ್ ಅಥವಾ ವರ್ಕೌಟ್ಸ್ ಅಂದರೆ ತುಂಬ ಅಡಚಣೆ ಬರುತ್ತೆ. ಅದರಲ್ಲಿ ಇದು ಒಂದು. ಶಾಪಿಂಗ್ ಹೋಗಿದ್ದ ಕಾರಣಕ್ಕೆ ನಾನು ಆಫ್ಟರ್ನೂನ್ ಹೊರಗೆ ಏನೂ ತಿನ್ನೋದಕ್ಕಾಗಲಿಲ್ಲ. ಬೈ ದ ವೇ, ನಾನು ತಿನ್ನೋದಿಲ್ಲ ಹೊರಗೆ ಜಾಸ್ತಿ. ಸೊ ಅಲ್ಲಿ ಒಂದು ಫ್ರೂಟ್ ಜ್ಯೂಸ್ ಕುಡಿದಿದೆ. ಅದು ನಾನು ಇವಾಗ ನಿಮ್ಗೇನು ತೋರಿಸ್ತಾ ಇದ್ದೀನಿ, ಇದು ನಾನು ಸ್ಟೆಪ್ ಕೌಂಟ್ಸು 8020 ಸ್ಟೆಪ್ಸ್. ಅದಾದ ನಂತರ ಮನೆಗೆ ಬಂದು ನಾನು ಒಂದು ಸೌತೆಕಾಯಿ ತಿಂದ್ಬಿಟ್ಟು ನಂತರ ರಾಗಿ ಮುದ್ದೆ ತಿಂದೆ. ರಾಗಿ ಮುದ್ದೆ ಇದು ಕಂಪ್ಲೀಟಾಗಿ ನಾನು ಒಬ್ಬಳೇ ತಿಂದಿಲ್ಲ. ಇದರಲ್ಲಿ ನಮ್ಮಮ್ಮ ನಾನು ಶೇರ್ ಮಾಡ್ಕೊಂಡು ತಿಂದಿದ್ದು. ನಾನು ಜಾಸ್ತಿ ಆಗುತ್ತೆ ಅದು, ಇದು ಒಬ್ರಿಗೆ ತುಂಬ ಜಾಸ್ತಿ ಆಯಿತು. ಸೊ ಇದರಲ್ಲಿ 65% ಅಂತ ಅಂದ್ಕೊಳ್ಳಿ, ಒಬ್ಬರಿಗೆ ಸಾಕು. ಡಯಟ್ ಮಾಡ್ತಿರೋರಿಗೆ, ಎಕ್ಸಸೈಸ್ ಮಾಡ್ತಿರೋರಿಗೆ 65%. 1 ಸ್ಮಾಲ್ ರಾಗಿ ಬಾಲು, 2 ಸ್ಪೂನ್ಸ್ ಆಫ್ ರೈಸ್. ನಾನು ಯಾಕೆ ಸ್ಪೂನ್ ಲೆಕ್ಕದಲ್ಲಿ ಹೇಳ್ತೀನಿ ಅಂದರೆ, ಒಂದು ಸ್ವಲ್ಪ ಅಂದರೆ ಆಲ್ಮೋಸ್ಟ್ ನೀವು ಎಲ್ಲ ಜಾಸ್ತಿ ತೊಗೊಳ್ಬಿಡ್ತೀರಾ, ಅದಕ್ಕೋಸ್ಕರ 2 ಸ್ಪೂನ್ಸ್ ಆಫ್ ರೈಸ್. ಇದ್ರ ಜೊತೆಗೆ ಬೇಕಿದ್ರೆ ನೀವು ಯಾವುದಾದ್ರೂ ವೆಜಿಟೇಬಲ್ಸ್ನ ಆ್ಯಡಪ್ ಮಾಡ್ಬೋದು. ನನಗೆ ಹೊಟ್ಟೆ ಹಸಿವಾಗ್ತಿರ್ಲಿಲ್ಲ, ಸೊ ನಾನು ಇಷ್ಟಕ್ಕೆ ಎಂಡ್ ಮಾಡಿ